ಹಲೋ ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡೋಕೆ ಬಂದರೆ ಎಲ್ಲರಿಗೂ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಚಾರ ಏನಪ್ಪ ಅಂದರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ಬತಿನಂದ ಡಿಪಾರ್ಟ್ಮೆಂಟ್ ಸ್ಟೇಟ್ನಲ್ಲಿ ಈ ಹುದ್ದೆಗಳು ಖಾಲಿ ಇರ್ತವೆ. ಪಂಜಾಬ್ ಸ್ಟೇಟ್ನ ಈ ಹುದ್ದೆಗಳು ಇದಾಗಿದ್ದು ಇನ್ನು ಈ ನೋಟಿಫಿಕೇಷನನ್ನು ಫೆಬ್ರವರಿ 22ನೇ ತಾರೀಕು ಹೊರಡಿಸಲಾಗಿರುತ್ತದೆ. ಇನ್ನು ಈ ಹುದ್ದೆಗಳು ಬಂದು ಸೀನಿಯರ್ ರೆಸಿಡೆಂಟ್ನ ಹುದ್ದೆಗಳು ಖಾಲಿ ಇದ್ದು ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಮಾರ್ಚ್ 22 ಸಂಜೆ 5 ಗಂಟೆಗೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ. ಮತ್ತು ಈ ಹುದ್ದೆಗೆ ಫೆಬ್ರವರಿ 22ನೇ ತಾರೀಕಿಂದಲೇ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭವಾಗಿದ್ದು ಹಾಗೆ ಲಾಸ್ಟ್ ಡೇಟ್ ಆಫ್ ರಿಸಿಪ್ಟ್ ಆಫ್ ಹಾರ್ಡ್ ಕಾಪಿ ಆ್ಯಂಡ್ ಅಪ್ಲಿಕೇಶನ್ ಫಾರ್ಮ್ಗೆ ಮಾರ್ಚ್ 25ನೇ ತಾರೀಕುವರೆಗೂ ನಿಮಗೆ ಟೈಮ್ ಇರುತ್ತೆ. ಇನ್ನು ಇಂಟರ್ವ್ಯೂ ಡೇಟನ್ನು ನಿಮಗೆ ವೆಬ್ಸೈಟಲ್ಲಿ ಅನೌನ್ಸ್ ಮಾಡ್ತಾರೆ. ಹಾಗೆ ಈ ಹುದ್ದೆಯ ಪೀರಿಯಡ್ ಬಂದು 1 ಇಯರ್ ಆಗಿರುತ್ತೆ. 1 ಇಯರ್ ಟು ಮ್ಯಾಕ್ಸಿಮಮ್ 3 ಇಯರ್ಸ್ ಆಗಿದ್ದು ನಿಮ್ಮ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಈ ಹುದ್ದೆ ಇಷ್ಟು ದಿನ ಇರುತ್ತೆ ಅಂತ ಇರುತ್ತೆ. ಒಟ್ಟು 11 ಡಿಪಾರ್ಟ್ಮೆಂಟ್ನಲ್ಲಿ ಹುದ್ದೆಗಳು ಖಾಲಿ ಇದ್ದು ಎನಥೋಸಾಲಜಿ, ಅನಾಟೊಮಿ, ಬಯೋಕೆಮಿಸ್ಟ್ರಿ, ಬರ್ನ್ ಆ್ಯಂಡ್ ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಕಾರ್ಡಿಯೋಥೆರಪಿ ಆ್ಯಂಡ್ ವೆಸ್ಕ್ಯುಲರ್ ಸರ್ಜರಿ, CFM, ಡೆಸ್ಟ್ರಾಯ್, ಡೆಟಮಾಲಜಿ, ಎಡ್ರಕಾಲಜಿ ಆ್ಯಂಡ್ ಮೆಟಾಬಾಲಜಿನಲ್ಲಿ ಮತ್ತು ಫಾರೆನ್ಸಿಕ್ ಮೆಡಿಸಿನ್ನಲ್ಲಿ ಈ ಹುದ್ದೆಗಳು ಖಾಲಿ ಇದ್ದು ಒಟ್ಟು 142 ಹುದ್ದೆಗಳು ಖಾಲಿ ಇರ್ತವೆ. ಹಾಗೆ ವಿವಿಧ ಡಿಪಾರ್ಟ್ಮೆಂಟ್ಗಳಲ್ಲಿ ಈ ಹುದ್ದೆಗಳು ಖಾಲಿ ಇದ್ದು ಒಟ್ಟು ಹುದ್ದೆಗಳು ಬಂದು 121 ಹುದ್ದೆಗಳಾಗಿದ್ದು ಈ ಹುದ್ದೆಗೆ SC, ST, ಜನರಲ್, EWS ಕ್ಯಾಟಗರಿ ಅಭ್ಯರ್ಥಿಗಳು ರಿಸರ್ವೇಷನ್ ಕೂಡ ಮಾಡ್ಕೋಬೋದಾಗಿರುತ್ತೆ. ಹಾಗೆ ಈ ಹುದ್ದೆಗೆ ಮೆಡಿಕಲ್ ಡಿಪಾರ್ಟ್ಮೆಂಟ್ನ ಅಂದರೆ ಮೆಡಿಕಲ್ ಎಜುಕೇಷನ್ ಮಾಡಿರುವಂಥ ಅಭ್ಯರ್ಥಿಗಳು ಮಾತ್ರ ಅಲ್ಲದೆ ನಾನ್ ಮೆಡಿಕಲ್ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದ್ದು ಇಲ್ಲಿ ಕಾಣಿಸ್ತಿರೋ ಡಿಪಾರ್ಟ್ಮೆಂಟ್ಗೆ ನಿಮ್ಮನ್ನ ಈ ಹುದ್ದೆಗೆ ಆಯ್ಕೆ ಮಾಡ್ತಾರೆ. ಒಂದು ವೇಳೆ ನೀವು ನಾನ್ ಮೆಡಿಕಲ್ ಡಿಪಾರ್ಟ್ಮೆಂಟ್ ಏನಾದರೂ ಅಭ್ಯರ್ಥಿಗಳಾದರೆ ನಾನ್ ಮೆಡಿಕಲ್ ಅಭ್ಯರ್ಥಿಗಳಾದಲ್ಲಿ ಮಾಸ್ಟರ್ ಡಿಗ್ರಿ ಮತ್ತು MSc ಮತ್ತು PhD ಮಾಡಿರುವಂಥ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಇನ್ನು ಉಳಿದ ನಾರ್ಮಲಿ ಇನ್ನೆಲ್ಲ ಡಿಪಾರ್ಟ್ಮೆಂಟ್ಗೂ ಮೆಡಿಕಲ್ ಮಾಡಿರೋವಂಥ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಹಾಗೆ ಅಪ್ಲಿಕೇಶನ್ ಹಾರ್ಡ್ ಕಾಪಿನ ಪೋಸ್ಟ್ನ ಮುಖಾಂತರ ಕಳಿಸ್ಬೇಕಾಗಿದ್ದು ಮಾರ್ಚ್ 25ನೇ ತಾರೀಕು ಒಳಗಡೆ ನೀವು ಕಳಿಸ್ಬೇಕಾಗಿರುತ್ತೆ. ಪೋಸ್ಟ್ ಅಡ್ರೆಸ್ ಬಂದು ದಿ ರಿಕ್ವೈರ್ಮೆಂಟ್ಸ್ ಸೆಲ್, ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್, ಮಂಡಿ, ದಾವಾಬಲ್ ರೋಡ್, AIIMS, ಬತಿಂದ 101 ಪಂಜಾಬ್ನಲ್ಲಿ ಈ ಅಡ್ರೆಸ್ಗೆ ನೀವು ಕಳಿಸ್ಬೇಕಾಗಿರುತ್ತೆ. ಇನ್ನು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವಂಥ ಸೀನಿಯರ್ ರೆಸಿಡೆಂಟ್ನ ಹುದ್ದೆಗೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದು 45 ಇಯರ್ಸ್ ಆಗಿರುತ್ತೆ ಮತ್ತು ಮಿನಿಮಮ್ ಏಜ್ ಲಿಮಿಟ್ ಏನು ಹೇಳಿಲ್ಲ. ಹಾಗೆ ಇನ್ನು ಯಾವುದೇ ಕ್ಯಾಂಡಿಡೇಟ್ಗಾಗಲಿ ಯಾರಿಗೇ ಆಗಲಿ ಏಜ್ ರಿಲ್ಯಾಕ್ಸೇಷನ್ ಇರೋದಿಲ್ಲ. ಬಟ್ SC, ST ಮತ್ತು OBC ಕ್ಯಾಂಡಿಡೇಟ್ಗೆ SC, ST ಕ್ಯಾಂಡಿಡೇಟ್ ಆದರೆ 5 ಇಯರ್ಸ್, OBC ಕ್ಯಾಂಡಿಡೇಟ್ 3 ಇಯರ್ಸ್, PWBD ಕ್ಯಾಟಗರಿ ಅಭ್ಯರ್ಥಿಗೆ ಆದರೆ 10 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾ ಇರುತ್ತೆ. ಅದೇ ಗೌರ್ಮೆಂಟ್ ಎಂಪ್ಲಾಯಿ ಕೂಡ ಏನಾದರೂ ಆಗಿದ್ದರೆ ನೋ ಆಬ್ಜೆಕ್ಟಿವ್ ಸರ್ಟಿಫಿಕೇಟ್ ಕೂಡ ನೀವು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಅದೇ PWBD ಕ್ಯಾಟಗರಿ ಅಭ್ಯರ್ಥಿಗಳು ರಿಸರ್ವೇಷನ್ ಕೂಡ ಮಾಡ್ಕೋಬೋದಾಗಿರುತ್ತೆ. SC, ST ಕ್ಯಾಂಡಿಡೇಟ್ಗಳಿಗೆ ಅಪ್ಲಿಕೇಶನ್ ಫೀಸ್ ಅಮೌಂಟ್ ಬಂದು
590 ಆಗಿದೆ. ಈ ಜನರಲ್ OBC EWS ಕ್ಯಾಟಗರಿಗೆ 1180 ಇರುತ್ತೆ. PWD ಕ್ಯಾಟಗರಿಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಹಾಗೆ ಪೇಮೆಂಟ್ ಲಿಂಕ್ ಬಂದು ಈ ಲಿಂಕ್ ಮುಖಾಂತರ ನೀವು ಪೇಮೆಂಟ್ನ ಮಾಡ್ಬೋದಾಗಿರುತ್ತೆ. ಇನ್ನು ಈ ಹುದ್ದೆಗೆ ನೀವೇನಾದರೂ ಆಯ್ಕೆ ಆದರೆ ಸೀನಿಯರ್ ಅಸಿಸ್ಟೆಂಟ್ ಹುದ್ದೆಗೆ ಮಾಸಿಕ 67,000ಗಿಂತ ನಿಮಗೆ ಹೆಚ್ಚು ಪೇಮೆಂಟ್ ಇರುತ್ತೆ. ಪ್ಲಸ್ NAP ಮತ್ತು ಯೂಶುವಲ್ ಅಲವೆನ್ಸಸ್ ಕೂಡ ಇರುತ್ತೆ. ಇದನ್ನು ಬಿಟ್ಟು ಬೇರೆ ಬೆನಿಫಿಟ್ಸ್ ಕೂಡ ನಿಮಗೆ ಸಿಗ್ತಿರುತ್ತೆ. ಇನ್ನು ಈ ಹುದ್ದೆಗೆ ಆಯ್ಕೆ ವಿಧಾನ ಬಂದು ಸೆಲೆಕ್ಷನ್ ಕಮಿಟಿ ಮೂಲಕ ನಿಮ್ಮನ್ನ ಶಾರ್ಟ್ ಲಿಸ್ಟ್ ಮಾಡಿ ಅದಾದಮೇಲೆ ಇಂಟರ್ವ್ಯೂ ಮತ್ತು ಒರಿಜಿನಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮೂಲಕ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಒರಿಜಿನಲ್ ಡಾಕ್ಯುಮೆಂಟ್ ಬಂದು ID ಪ್ರೂಫ್, ಅಡ್ರೆಸ್, ಸರ್ಟಿಫಿಕೇಟ್ ಆಫ್ ಶೋಯಿಂಗ್ ಡೇಟ್ ಆಫ್ ಬರ್ತ್, ರೀಸೆಂಟ್ ಫೋಟೋ 10th ಮತ್ತು 12th ಮಾರ್ಕ್ ಶೀಟ್, ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಡಿಗ್ರಿ ಮತ್ತು MBBS, MD, DNB, MS, MDS ಡಿಗ್ರಿ ಮಾಡಿರೋವಂಥವ್ರು ಸರ್ಟಿಫಿಕೇಟ್ನ ನೀಡಬೇಕಾಗುತ್ತೆ. ಮತ್ತು PhD ಮಾಡಿರೋವಂಥವ್ರು ನಿಮ್ಮದು ಕ್ವಾಲಿಫಿಕೇಷನ್ ಏನು ಮಾಡಿರ್ತೀರೋ ಅದ್ರದ್ದು ಸರ್ಟಿಫಿಕೇಟ್ ನೀಡಬೇಕಾಗುತ್ತೆ. ಗೌರ್ಮೆಂಟ್ ಎಂಪ್ಲಾಯಿ ಆದರೆ NOC ಸರ್ಟಿಫಿಕೇಟ್ ನೀಡಬೇಕಾಗುತ್ತೆ. ಹಾಗೆ ಇಂಟರ್ವ್ಯೂಗೆ ಯಾವುದೇ ಅಲವೆನ್ಸಸ್ ನೀಡೋದಿಲ್ಲ. ಇನ್ನು ಈ ವಿಡಿಯೋದ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟರ ಲೈಕ್ ಮಾಡಿ. ಈ ವಿಡಿಯೋದಿಂದ ಏನಾದರೂ ಹೆಲ್ಪ್ ಆಯಿತು ಅಂದರೆ ಲೈಕ್ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀವಿ. ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗಿ ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ತೀರೋ ಅವರೆಲ್ಲರಿಗೂ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.